the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ರಾತ್ರಿ ಶಿಲುಬೆ ಆರಾಧನೆಗೆ ಸ್ವಾಗತಿಸುತ್ತೇನೆ. ಪ್ರಭುವಿನ ಸಾನ್ನಿಧ್ಯ ನಾವೆಲ್ಲರೂ ಒಂದಾಗಿ ಸೇರುತ್ತಾ ಇದ್ದೇವೆ. ಈ ರಾತ್ರಿ ನಮಗೆ ಗೊತ್ತಿಲ್ಲ ನಾವು ಜೀವಿಸುವುದು ಕೊನೆಯ ದಿನವೋ ಎಂಬುದು ನಮಗೆ ಗೊತ್ತಿಲ್ಲ. ನಾಳೆ ಈ ಲೋಕವನ್ನು ನಾವು ನೋಡುತ್ತೀವಾ ಎಂಬುದು ನಮಗೆ ಗೊತ್ತಿಲ್ಲ. ನಾಳೆ ನನ್ನ ಗಂಡನನ್ನ, ಹೆಂಡತಿಯನ್ನ, ಎತ್ತವರನ್ನ, ಮಕ್ಕಳನ್ನ ನಾನು ನೋಡುತ್ತೀನಿ ಎಂಬುದು ನಮಗೆ ಗೊತ್ತಿಲ್ಲ. ನನಗಿರುವಂತಹ ಹಣ, ಆಸ್ತಿ, ಅಂತಸ್ತು ಇವೆಲ್ಲವನ್ನ ನಾನು ಅನುಭವಿಸುತ್ತೇನಾ ಎಂದು ನಮಗೆ ಗೊತ್ತಿಲ್ಲ. ಹೌದು ನನ್ನ ಸಹೋದರ ಸಹೋದರಿ, ಈ ಲೋಕದ ಯಾತ್ರೆಗೆ ನಾನು ಈ ರಾತ್ರಿ ಸಿದ್ಧ ಎಂಬುದು ನಮಗೆ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿಯೂ ಸಹ ನಾವು ಹೋರಾಟಕ್ಕೆ, ಚಿಂತಾಕ್ಕೆ, ಪೇಚಾಟಕ್ಕೆ ನಾವು ಸಿಲುಕಿಕೊಂಡಿದ್ದೇವೆ. ಕುಟುಂಬವನ್ನು ಕುರಿತಾದಂತಹ ಗಾಯ, ಹೆಂಡತಿಯನ್ನು ಕುರಿತಾದಂತಹ ಗಾಯ, ಮಕ್ಕಳನ್ನು ಕುರಿತಾದಂತಹ ಗಾಯ, ಎತ್ತವರನ್ನು ಕುರಿತಾದಂತಹ ಗಾಯ, ಗಂಡನನ್ನು ಕುರಿತಾದಂತಹ ಗಾಯ, ಜೀವನವನ್ನೇ ಕುರಿತಾದಂತಹ ಗಾಯ, ಮನೆಯನ್ನು ಕುರಿತಾದ ಗಾಯ, ಬದುಕನ್ನು ಕುರಿತಾದಂತಹ ಗಾಯ, ಎಲ್ಲ ಗಾಯಗಳು ನಮ್ಮಲ್ಲಿವೆ. ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿದ್ದೇವೆ. ಬೇರೆ ಪ್ರಭು ಯೇಸುವಿನ ಈ ಆರಾಧನೆಯಲ್ಲಿ ನಾವಿದ್ದೇವೆ. ಹೌದು, ಪ್ರಭು ಯೇಸುವನ್ನ ಸ್ಮರಿಸುತ್ತಾ ನಮ್ಮನ್ನ ಯೇಸುವಿಗೆ ಸಮರ್ಪಿಸುವ ಗಳಿಗೆ. ಓ ಲಾರ್ಡ್ ಜೀಸಸ್, ಐ ಸರೆಂಡರ್ ಮೈ ಸೆಲ್ಫ್. So ಯೇಸುವೆ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಯೇಸುವೆ, ಈ ದಿನ ನನಗೆ ಗೊತ್ತಿಲ್ಲ ಸ್ವಾಮಿ, ಈ ರಾತ್ರಿ ನನಗೆ ಗೊತ್ತಿಲ್ಲ ಸ್ವಾಮಿ. ನನ್ನದು ನನ್ನದು ಎಂದು ಮಲಗುತ್ತಾ ಇದ್ದೇನೆ ಯೇಸುವೆ. ನನ್ನದು ನನ್ನದು ಎಂದು ಜೀವಿಸುತ್ತಾ ಇದ್ದೇನೆ ಸ್ವಾಮಿ. ನಾನೇ ನಾನೇ ಎಂಬುದಾಗಿ ಜೀವಿಸುತ್ತಾ ಇದ್ದೇನೆ ಸ್ವಾಮಿ. ನಾನು ಯಾರಿಗೂ ಭಯಪಡುವುದಿಲ್ಲ ಎಂದು ಜೀವಿಸುತ್ತಾ ಇದ್ದೇನೆ ಸ್ವಾಮಿ. ನಾನು ಯಾರನ್ನು ಗೌರವಿಸುವುದಿಲ್ಲ ಎಂದು ಜೀವಿಸುತ್ತಾ ಇದ್ದೇನೆ ಸ್ವಾಮಿ. ನಾಳೆ ನಾನೇನೆಂದು ನನಗೆ ಗೊತ್ತಿಲ್ಲ ಸ್ವಾಮಿ. ಈ ಲೋಕದಲ್ಲಿ ನಾನು ಜೀವಿಸುತ್ತೇನೆ ಎಂದು ಗೊತ್ತಿಲ್ಲ ಸ್ವಾಮಿ. ಅಥವಾ ಬೆಳಗ್ಗೆ ಏಳುವಾಗ ನಾನು ಆರೋಗ್ಯವಾಗಿದ್ದೇನೆ ಎಂದು ನನಗೆ ಗೊತ್ತಿಲ್ಲ ಸ್ವಾಮಿ. ನಾಳೆ ನನಗೆ ಏನು ಸಂಭವಿಸುತ್ತದೆ ಎಂದು ಗೊತ್ತಿಲ್ಲ ಸ್ವಾಮಿ. ಆದರೆ ಸ್ವಾಮಿ, ಈ ಸಮಯ ನಿನ್ನ ಸನ್ನಿಧಿಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಈ ರಾತ್ರಿ ನಿನ್ನ ಮುಂದೆ ನಾನಿದ್ದೇನೆ. ಯೇಸುವೆ, ಕರುಣಿಸಿರಿ ರಾಜ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ ರಾಜ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಕಳುಹಿಸಿಕೊಡಿರಿ ರಾಜ. ನನ್ನನ್ನು ಸಿದ್ಧಪಡಿಸಿರಿ ರಾಜ. ನನ್ನನ್ನು ಬಲಪಡಿಸಿರಿ ರಾಜ. ಯೇಸುವೆ, ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಹೌದು ಪ್ರಿಯರೇ, ಎಲ್ಲರೂ ಆ ಪ್ರಭು ಯೇಸುವನ್ನು ನೋಡುವ, ಆ ಪ್ರಭು ಯೇಸುವಿನಲ್ಲಿ ದೃಷ್ಟಿಸುತ್ತಾ ನಮ್ಮ ಎಲ್ಲ ಭಾರಗಳನ್ನ, ನಮ್ಮ ಚಿಂತೆಗಳನ್ನ ಯೇಸುವಿಗೆ ಸಮರ್ಪಿಸೋಣ. ಆ ಯೇಸು ನಮಗಾಗಿ ಶಿಲುಬೆಯಿಂದ ಇಳಿದು ಬರುವಂತಹ ಸಮಯ, ನಮಗೆ ಸಾಂತ್ವನವನ್ನು ಕೊಡುವಂತಹ ಸಮಯ, ನಮಗೆ ಆನಂದವನ್ನು ಕೊಡುವಂತಹ ಸಮಯ, ಬಿಡುಗಡೆಯನ್ನು ಕೊಡುವಂತಹ ಸಮಯ. ಸಮರ್ಪಿಸಿಕೊಳ್ಳುವ ಪ್ರಿಯರಾಗಿ ನಮ್ಮ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ನಾವು ಶೇರ್ ಮಾಡುವ ಪ್ರಿಯರೇ, ಪ್ರತಿಯೊಬ್ಬರನ್ನ ಆಮಂತ್ರಿಸೋಣ, ಕುಟುಂಬದವರನ್ನ ಆಮಂತ್ರಿಸೋಣ. ಸಮರ್ಪಿಸುತ್ತ, ನಮ್ಮನ್ನೇ ಸಮರ್ಪಿಸುತ್ತಾ ನಾವು ಹಾಡುವ, ಸಮರ್ಪಿಸುವ. ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ, ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು
ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ನನ್ನ ವೇದನೆ ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ನನ್ನ ವೇದನೆ ನಿನಗೆ ಅರ್ಪಿಪೆ. ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ. ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ. ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ಬಾಬಾ ಯೇಸುವೇ, ಬಾಬಾ ದೇವರೇ, ಬಾಬಾ ಯೇಸುವೇ, ಬಾಬಾ ದೇವನೇ, ಬಾಬಾ ಯೇಸುವೇ, ಬಾಬಾ ದೇವನೇ. ಹೌದು ಪ್ರಿಯರೇ, ನಮಗೆ ಗೊತ್ತಿಲ್ಲ ಪ್ರಿಯರೇ, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ನೋವು, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ನೋವು, ಒಂದೊಂದು ವಿಧವಾದಂತಹ ವೇದನೆ, ಒಂದೊಂದು ಕಾರ್ಯವನ್ನು ಕುರಿತಾದಂತಹ ಕಣ್ಣೀರು, ತಮ್ಮ ಜೀವನವನ್ನು ಕುರಿತಾದಂತಹ ದುಃಖ, ಸಂತೋಷಗಳಿಲ್ಲದಂತಹ ಕುಟುಂಬ ಜೀವನ, ಪತಿ ಪತ್ನಿಯರಲ್ಲಿ ಸಾಮರಸ್ಯವಿಲ್ಲದಂತಹ ಕುಟುಂಬ ಜೀವನ, ಎತ್ತವರಲ್ಲಿ ಮಕ್ಕಳಲ್ಲಿ ಹೋರಾಟದ ಜೀವನ. ಹೌದು, ಎಲ್ಲವುಗಳಲ್ಲಿ ಲೋಕ ಗೊಂದಲಕ್ಕೆ ಸಿಲುಕಿದೆ. ಇವೆಲ್ಲವುಗಳಲ್ಲಿ ಜೀವನಗಳು ಗೊಂದಲಕ್ಕೆ ಸಿಲುಕಿದೆ. ನನ್ನ ಸಹೋದರಿಯ ಸಹೋದರನೇ, ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ನಿನ್ನ ಜೀವನ ಇದೇ ಪರಿಸ್ಥಿತಿ ಇದೆಯೇ ಎಂಬುದನ್ನು ಚಿಂತಿಸಿ. ನಿನ್ನ ಹೃದಯದಲ್ಲಿ ಇದೇ ನೋವು ಅಡಗಿದೆಯೇ ಎಂಬುದಾಗಿ ನೀನು ಚಿಂತಿಸಿ. ಇದೇ ವಿಧವಾದಂತಹ ವೇದನೆಯಲ್ಲಿ ನೀನು ತತ್ತರಿಸುತ್ತಾ ಇರುವೆಯಾ? ನಿನ್ನಲ್ಲಿ ನೋವಿದೆಯಾ? ಸಮರ್ಪಿಸು. ನಿನ್ನಲ್ಲಿ ವೇದನೆ ಇದೆಯಾ? ಸಮರ್ಪಿಸು. ನಿನ್ನಲ್ಲಿ ಕಣ್ಣೀರಿದೆಯಾ? ಸಮರ್ಪಿಸು. ನಿನ್ನ ಜೀವನವನ್ನು ಸಮರ್ಪಿಸು. ಸಮರ್ಪಿಸು ನನ್ನ ಸಹೋದರ, ಸಮರ್ಪಿಸು ನನ್ನ ಸಹೋದರಿ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ. ಸರಿ, ನನ್ನ ಮನೆಯನ್ನು ನಿನಗೆ ಅರ್ಪಿಪೆ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ. ನನ್ನ ಬದುಕನ್ನು ನಿನಗೆ ಅರ್ಪಿಪೆ. ನನ್ನ ಬದುಕನ್ನು ನಿನಗೆ ಅರ್ಪಿಪೆ. ನನ್ನ ಚಿಂತೆಯ ನಿನಗೆ ಅರ್ಪಿಪೆ. ಬಾಬಾ ಯೇಸುವೇ, ಬಾಬಾ ದೇವರೇ, ಬಾಬಾ ಯೇಸುವೇ, ಬಾಬಾ ದೇವರೇ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ನನ್ನ ವೇದನೆ ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ. ನನ್ನ ವೇದನೆ ನಿನಗೆ ಅರ್ಪಿಪೆ. ಹೌದು ಸಹೋದರ, ನಿನ್ನ ಜೀವನದಲ್ಲಿ ನೋವು, ನಿನ್ನ ಮನೆಯಲ್ಲಿ ನೋವು, ನಿನ್ನ ಪತ್ನಿಯಿಂದ ನೋವು, ನಿನ್ನ ಪತಿಯಿಂದ ನೋವು, ನಿನ್ನ ಮಕ್ಕಳಿಂದ ನೋವು. ಸಮರ್ಪಿಸು. ಕೀರ್ತನೆಗಾರ 73ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಹೇಳುತ್ತಾನೆ,
ಹೃದಯ ನೊಂದು ಬೆಂದಿರಲು ಮನದಲ್ಲಿ, ಹೃದಯ ನೊಂದು ಬೆಂದಿರಲು ಮನದಲ್ಲಿ ಅಲುಗು ನಾಟಿರಲು ನಾನು ನಿನಗೆ ಸಂತೈಸುವೆ, ನಾನು ನಿನ್ನನ್ನು ಸಂತೈಸುವೆ. ನಾನಿರುವೆ ನಿನ್ನ ಸನ್ನಿಧಿಯಲ್ಲಿ, ನೀ ಹಿಡಿದಿರುವೆ ನನ್ನ ಬಲಗೈಯನ್ನು ಭದ್ರವಾಗಿ ಎಂಬುದಾಗಿ. ಅದು ಬೇರೆ, ಆ ಪ್ರಭುವಿನ ಬಲಗೈಯನ್ನು ನಾವು ಹಿಡಿದಂತ ಮಕ್ಕಳಾಗಿದ್ದೇವೆ. ಹೃದಯ ನೊಂದಿರುವಾಗ ಮನದಲ್ಲಿ ತಾಯಿ ಮಾತೆ ಮರಿನ ಹೃದಯದಲ್ಲಿ ಅಲುಗೊಂದು ನೆಟ್ಟಂತೆ ನಿನ್ನ ಹೃದಯದಲ್ಲಿ ಒಂದು ಅಲುಗು ನೆಟ್ಟಿದೆಯ ನನ್ನ ಸಹೋದರ ಸಹೋದರಿ. ನಿನ್ನ ಜೀವನದಲ್ಲಿ ಒಂದು ಅಲುಗು ನೆಟ್ಟಿದೆಯ ಸಹೋದರ ಸಹೋದರಿ. ಹೌದು, ಸಿಮಿಯೋನ್ ಪ್ರವಾದಿ ತಾಯಿ ಮಾತೆ ಮರಿಯಮ್ಮನವರಿಗೆ ಹೇಳಿದಂತೆ, ನೀನು ಈ ಲೋಕದಲ್ಲಿ ವಿವಾಹ ಜೀವನದಲ್ಲಿ ಒಂದಾಗುವಾಗಲೇ ನಿನ್ನ ವಿವಾಹ ಜೀವನದ ಸಮಯದಲ್ಲಿ ನಿನ್ನ ಹೃದಯದಲ್ಲಿ ಒಂದು ಅಲಗು ನಾಟುವುದು ಎಂಬುದಾಗಿ ಅದೇ ಸಿಮಿಯೋನ್ ಪ್ರವಾದಿನಿಯ ವಾಕ್ಯ ನಿನ್ನಲ್ಲಿ ನನ್ನಲ್ಲಿ ನುಡಿಯುತ್ತದೆ. ಆಮೆನ್, ಆಮೆನ್, ಆಮೆನ್. ತಾಯಿ ಮಾತೆ ಮರಿಯಮ್ಮನವರು ಪ್ರಭು ಯೇಸುವನ್ನ ಗರ್ಭಧರಿಸುವಾಗ ಸಿಮೋನ್ ಪ್ರವಾದಿ ಹೇಳಿದರು, ನಿನ್ನ ಹೃದಯದಲ್ಲಿ ಅಲಗೊಂದು ನಾಟಿದೆ. ಹೀಗೆ ನಿನ್ನ ವಿವಾಹದಲ್ಲಿ ಒಂದಾಗುವಾಗ ನಿನ್ನ ಹೆಂಡತಿಯನ್ನು ಕುರಿತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೆಂಡತಿಯ ನಿಮಿತ್ತವಾಗಿ ನಿನ್ನ ಹೃದಯದಲ್ಲಿ ಒಂದು ಅಲಗು ನಟ್ಟಿದೆ. ನಿನ್ನ ಗಂಡನ ಕುರಿತಾಗಿ ನಿನ್ನ ಹೃದಯದಲ್ಲಿ ಒಂದು ಅಲಗೊಂದು ನಡಲ್ಪಟ್ಟಿದೆ. ಮಕ್ಕಳಿರುವಾಗ ಹೇಳುತ್ತಾರೆ, ನಿನ್ನ ಮಗನ ನಿಮಿತ್ತವಾಗಿ ನಿನ್ನ ಹೃದಯದಲ್ಲಿ ಅಲಗೊಂದು ನಾಟುವುದು. ಪ್ರಿಯ ಸಹೋದರ ಸಹೋದರಿ, ಅದೇ ನಿನ್ನ ಮಕ್ಕಳನ್ನ ಕುರಿತು ಹೇಳುತ್ತಾರೆ, ನಿನ್ನ ಹೃದಯದಲ್ಲಿ ನಿನ್ನ ಎತ್ತವರ ಕುರಿತು ಒಂದು ಅಲುಗು ನಾಟುವುದು ಎಂಬುದಾಗಿ. ವಾಕ್ಯ ವಾಕ್ಯ ನಿನ್ನ ಹೃದಯದಲ್ಲಿ ಒಂದು ಅಲುಗೆಂಬ ವಾಕ್ಯ. ಈಗ ನಿನ್ನ ಜೀವನದಲ್ಲಿ ಅಲುಗೆಂಬ ಒಂದು ಬರ್ಜಿ, ನಿನ್ನ ಹೃದಯದಲ್ಲಿ ಒಂದು ಮುಳ್ಳಿನ ಕಿರೀಟ. ಹೌದು ನನ್ನ ಸಹೋದರ ಸಹೋದರಿ, ಸ್ಮರಿಸು ಸ್ಮರಿಸು ಸ್ಮರಿಸು. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ, ನನ್ನ ಪತಿಯನ್ನು ನಿನಗೆ ಅರ್ಪಿಪೆ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ, ನನ್ನ ಪತಿಯನ್ನು ನಿನಗೆ ಅರ್ಪಿಪೆ. ನನ್ನ ಮಕ್ಕಳ ನಿನಗೆ ಅರ್ಪಿಪೆ, ನನ್ನ ಗಾಯವ ನಿನಗೆ ಅರ್ಪಿಪೆ. ನನ್ನ ಮಕ್ಕಳ ನಿನಗೆ ಅರ್ಪಿಪೆ, ನನ್ನ ಗಾಯವ ನಿನಗೆ ಅರ್ಪಿಪೆ. ಬಾಬಾ ಯೇಸುವೇ, ಬಾಬಾ ದೇವನೇ, ಬಾಬಾ ಯೇಸುವೇ, ಬಾಬಾ ದೇವನೇ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ, ನನ್ನ ಬದುಕನ್ನು ನಿನಗೆ ಅರ್ಪಿಪೆ. ನನ್ನ ಗಾಯವ ನಿನಗೆ ಅರ್ಪಿಪೆ, ನನ್ನ ಚಿಂತೆಯ ನಿನಗೆ ಅರ್ಪಿಪೆ. ಬಾಬಾ ಯೇಸುವೇ, ಬಾಬಾ ದೇವರೇ, ಬಾಬಾ ಯೇಸುವೇ, ಬಾಬಾ ದೇವನೇ. ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ. ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ನನ್ನ ನೋವನ್ನು ನಿನಗೆ ಅರ್ಪಿಪೆ,
ನನ್ನ ವೇದನೆ ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ಬಾ ಬಾ ಯೇಸುವೇ, ಬಾ ಬಾ ದೇವರೇ, ಬಾ ಬಾ ಯೇಸುವೇ, ಬಾ ಬಾ ದೇವನೇ. ಕೀರ್ತನೆಗಾರ ಹೇಳುತ್ತಾನೆ 119ನೇ ಕೀರ್ತನೆ 28ನೇ ವಾಕ್ಯದಿಂದ, ದುಃಖದಿಂದ ಸೊರಗಿ ಹೋಗಿದೆ ಎನ್ನ ಮನ, ನಿನ್ನ ವಾಕ್ಯಾನುಸಾರ ನೀಡು ಸಾಂತ್ವನ. ದುಃಖದಿಂದ ಸೊರಗಿ ಹೋಗಿದೆ ಎನ್ನ ಮನ, ನಿನ್ನ ವಾಕ್ಯಾನುಸಾರ ನೀಡು ನನಗೆ ಸಾಂತ್ವನ ಎಂಬುದಾಗಿ. ಹೌದು ಪ್ರಿಯರೇ, ದುಃಖದಿಂದ ಸೋತು ಹೋಗಿರುವಂತಹ ನಮ್ಮ ಮನಸ್ಸುಗಳು, ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಾಂತ್ವನವನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು, ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕರಗಳನ್ನು ಹಿಡಿದು ನೀನು ನನ್ನ ಕರಗಳನ್ನು ಹಿಡಿದು ನಡೆಯುವಂತೆ ನಾನು ನಿನಗೆ ಸಾಂತ್ವನವನ್ನು ಕೊಡುತ್ತೇನೆ. ಬಾ ನನ್ನ ಕೈಗಳನ್ನು ಹಿಡಿದುಕೋ, ಬಾ ನನ್ನನ್ನು ನೋಡು, ತಲೆ ಎತ್ತಿ ನನ್ನನ್ನು ನೋಡು. ನಿನಗಾಗಿ ಅಲ್ಲವೇ ನಾನು ಈ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ್ದು? ನೀನು ಸಂತೋಷವಾಗಿರುವುದಕ್ಕಾಗಿ ಅಲ್ಲವೇ? ನೀನು ನಿನ್ನ ದುಃಖ ಭಯದರಿಂದ ಹೊರಬರುವುದಕ್ಕಾಗಿ ಅಲ್ಲವೇ ಎಂಬುದಾಗಿ ಕೀರ್ತನೆಗಾರ 127ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ, ಪ್ರಭುವೇ, ಮನೆ ಮಠವನ್ನು ಕಟ್ಟದ ಹೊರತು ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥ. ಪ್ರಭುವೇ, ಪಟ್ಟಣವನ್ನು ಕಾಯದ ಹೊರತು ಕಾವಲುಗಾರನು ವ್ಯರ್ಥ ಎಂಬುದಾಗಿ. ಹೌದು ಪ್ರಿಯರೇ, ಎಲ್ಲವೂ ವ್ಯರ್ಥ. ನಾವು ಮಾಡುವುದೆಲ್ಲವೂ ವ್ಯರ್ಥ. ನಮ್ಮ ಹಣ ವ್ಯರ್ಥ, ನಮ್ಮ ಆಸ್ತಿ ವ್ಯರ್ಥ, ನಮ್ಮ ಅಂತಸ್ತು ವ್ಯರ್ಥ, ಸ್ಥಾನಮಾನ ವ್ಯರ್ಥ, ಅಧಿಕಾರಿಗಳು ವ್ಯರ್ಥ, ಸೌಂದರ್ಯ ವ್ಯರ್ಥ, ಎಲ್ಲವೂ ವ್ಯರ್ಥ. ಎಲ್ಲವೂ ವ್ಯರ್ಥ. ಈ ಲೋಕದಲ್ಲಿ ಇರುವುದೆಲ್ಲವೂ ವ್ಯರ್ಥ. ನಿನ್ನ ಕುಟುಂಬ ವ್ಯರ್ಥ, ನಿನ್ನ ಗಂಡ ವ್ಯರ್ಥ, ನಿನ್ನ ಹೆಂಡತಿ ವ್ಯರ್ಥ, ನಿನ್ನ ಮಕ್ಕಳು ವ್ಯರ್ಥ. ಯಾಕೆಂದರೆ ಎಲ್ಲರೂ ಸ್ವಾರ್ಥಿಗಳಾಗಿದ್ದೇವೆ, ಎಲ್ಲರೂ ಸ್ವಾರ್ಥಿಗಳಾಗಿದ್ದೇವೆ. ಬೇರೆ ಪ್ರಭುವನ್ನು ಅರಸಬೇಕು. ನಮ್ಮ ಜೀವನದಲ್ಲಿ ಪ್ರಭುವನ್ನು ಕಂಡುಕೊಳ್ಳುವಂತಹ ಸಮಯ. ಆ ಶಿಲುಬೆಯಲ್ಲಿರುವಂತಹ ಪ್ರಭು ಯೇಸುವನ್ನು ನೋಡಿ ನಾವು ಎಲ್ಲ ಕುಟುಂಬಗಳಿಗಾಗಿ ಸಮರ್ಪಿಸುವ ಪ್ರಿಯರೇ. ಇಡೀ ವಿಶ್ವದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಹೋರಾಟ, ಪತಿ ಪತ್ನಿಯರಲ್ಲಿ ಕಚ್ಚಾಟ, ಸಂಶಯಗಳು, ಕೆಟ್ಟತನಗಳು, ಜಗಳಗಳು, ವೈರಾಗ್ಯಗಳು, ಹೋರಾಟಗಳು, ವಿವಾಹ ವಿಚ್ಛೇದನಗಳು, ಸ್ವಾರ್ಥತೆಗಳು, ಸೇಡುಗಳು, ಮತ್ಸರಗಳು ತುಂಬಿ ಹೋಗಿದೆ. ಆನಂದವಿಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ, ನೆಮ್ಮದಿ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದಿದ್ದರೂ ಜೀವಿಸುವಂತೆ ನಟಿಸುವಂತ ಎಷ್ಟೋ ಕುಟುಂಬಗಳು, ಜೀವಿಸುವಂತೆ ನಟಿಸುವಂತಹ ಎಷ್ಟೋ ವ್ಯಕ್ತಿಗಳು ನಾವು ಆಗಿದ್ದೇವೆ. ಆದರೆ ಸತ್ತು ಹೋದವರಾಗಿದ್ದೇವೆ. ನಾವೆಲ್ಲರೂ ಸತ್ತು ಹೋದವರಾಗಿದ್ದೇವೆ. ಸತ್ತು ಹೋದವರಾಗಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಮುಂದೆ ನಟಿಸುವವರಾಗಿ ಜೀವಿಸ್ತಾ ಇದ್ದೇವೆ. ಸಮೂಹದ ಮುಂದೆ ನಾವು ನಟಿಸುವವರಾಗಿ ಜೀವಿಸ್ತಾ ಇದ್ದೇವೆ. ಆದರೆ ನಮ್ಮ ಹೃದಯದಲ್ಲಿ ದುಃಖವೆಂಬ ಅಲುಗು ನಾಟಿದೆ. ಪ್ರತಿಯೊಂದು ಕುಟುಂಬದಲ್ಲಿ ದುಃಖವೆಂಬ ಅಲುಗು ನಾಟಿದೆ. ಹೌದು, ಅಣ್ಣ ತಮ್ಮಂದಿರನ್ನ ಕುರಿತು ಅಲುಗು, ದುಃಖವೆಂಬ ಅಲುಗು. ಅಕ್ಕ ತಂಗಿಯರನ್ನ ಕುರಿತು ದುಃಖವೆಂಬ ಅಲುಗು. ಅತ್ತೆ ಮಾವಂದಿರನ ಕುರಿತು ದುಃಖವೆಂಬ ಅಲುಗು. ಸೊಸೆ ನಾದಿನಿ ಮೈದನರನ್ನ ಕುರಿತು ದುಃಖವೆಂಬ ಅಲುಗು. ಯೇಸುವಿಗೆ ಹೇಳು, ಯೇಸುವನ್ನ ನೋಡು. ಯೇಸುವೇ, ಯೇಸುವೇ, ನಾನೇನು ಮಾಡಲಿ? ಯೇಸುವೇ, ನಾನೇನು ಮಾಡಲಿ? ನನ್ನ ಹೃದಯದ ವೇದನೆಯಿಂದ ನಾವು ಹೊರಬರಲು ನಾನೇನು ಮಾಡಲಿ? ಯೇಸುವೆ, ನನಗೆ ಜ್ಞಾನವಿಲ್ಲ. ಯೇಸುವೆ, ನನಗೆ ವಿವೇಕವಿಲ್ಲ. ಯೇಸುವೆ, ನನಗೆ ಬುದ್ಧಿ ಇಲ್ಲ. ಯೇಸುವೆ, ನನಗೆ ವಿಶ್ವಾಸವಿಲ್ಲ. ಯೇಸುವೆ, ನನಗೆ ಶಕ್ತಿ ಇಲ್ಲ. ಯೇಸುವೆ, ನಾನೇನು ಮಾಡಲಿ? ಯೇಸುವೆ, ನಾನೇನು ಮಾಡಲಿ? ಯೇಸುವೆ, ನನ್ನಲ್ಲಿ ಬನ್ನಿ ಸ್ವಾಮಿ. ಇಂದು ನನ್ನ ಮನೆಯ ಯಜಮಾನನಾಗಿ ಬನ್ನಿ. ನೀವು ಕುಟುಂಬದ ಯಜಮಾನರಾಗಿ ಬನ್ನಿ. ನೀವು ನನ್ನ ಕುಟುಂಬದ ನ್ಯಾಯಾಧಿಪತಿಯಾಗಿ ಬನ್ನಿ. ನೀವು ನನ್ನ ಕುಟುಂಬದ ಕಾವಲುಗಾರನಾಗಿ ಬನ್ನಿ. ನೀವು ನನ್ನ ಕುಟುಂಬದ ವೈದ್ಯರಾಗಿ ಬನ್ನಿ. ಕೀರ್ತನೆಗಾರ 147ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳುತ್ತಾನೆ, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳು ಎಂಬುದಾಗಿ. ಓ ನನ್ನ ಸಹೋದರ ಸಹೋದರಿ, ಇಗೋ ಈ ರಾತ್ರಿ ಯೇಸು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ. ನೀನು ಗಾಯದಿಂದಿರುವೆಯಾ? ವಾಸಿ ಮಾಡುವೆನು ನಿನ್ನ ಮುರಿದ ಎಲುಬುಗಳನ್ನು ಎಂಬುದಾಗಿ. ನಿನ್ನ ಹೃದಯದಲ್ಲಿ ಇರುವಂತಹ ಎಲ್ಲ ಗಾಯಗಳನ್ನು ನಾನು ವಾಸಿ ಮಾಡುವೆನು, ನಿನ್ನನ್ನು ಗುಣಪಡಿಸುವೆನು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲರನ್ನ ಸಮರ್ಪಿಸೋಣ, ಎಲ್ಲರನ್ನ ಸಮರ್ಪಿಸೋಣ. ನಮ್ಮ ಅಕ್ಕಪಕ್ಕದ ಮನೆಯವರನ್ನ, ನಮ್ಮ ಊರಿನಲ್ಲಿರುವವರನ್ನ, ವಿಚಾರಣೆಯಲ್ಲಿರುವವರನ್ನ, ಪ್ರತಿಯೊಬ್ಬರನ್ನ ನಾವು ಸಮರ್ಪಿಸೋಣ. ಯೇಸುವೇ, ಬನ್ನಿ ಯೇಸುವೆ ಎಂದು ಕರೆಯುವ. ಯೇಸುವೇ, ನನ್ನ ನೋವನ್ನು ನಿಮಗೆ ಒಪ್ಪಿಸುತ್ತೇನೆ ಎಂದು ಯೇಸು ಹೇಳು. ನಮ್ಮ ಮಕ್ಕಳನ್ನು ಕುರಿತಾದಂತಹ ವೇದನೆಯನ್ನು ಯೇಸುವಿಗೆ ಹೇಳೋಣ. ನನ್ನ ಎಲ್ಲ ಅವಸ್ಥೆಯನ್ನು ಕುರಿತು ವೇದನೆಯನ್ನು ಯೇಸುವಿಗೆ ಹೇಳೋಣ. ಹೌದು ಪ್ರಿಯರೇ,
ನಿನ್ನ ಮುಂದೆ ಇರುವ ಯೇಸು ಜೀವದಾಯಕರಾದ ಪ್ರಭು ಯೇಸು. ನೀನು ಧ್ಯಾನಿಸುತ್ತಿರುವುದು ಒಂದು ರೂಪವನ್ನಲ್ಲ, ಒಂದು ಸ್ವರೂಪವನ್ನಲ್ಲ, ನಿತ್ಯ ಜೀವವನ್ನು ಕೊಡುವಂತಹ ಪ್ರಭು ಯೇಸುವನ್ನ, ನಿನಗೂ ನನಗೂ ಬಿಡುಗಡೆಯನ್ನು ಕೊಡುವಂತಹ ಯೇಸುವನ್ನ, ಆ ಯೇಸುವನ್ನ ಮತ್ತೊಂದು ಆವರ್ತಿ ನಾವು ಕರೆಯುವ. ಯೇಸುವೆ ಬನ್ನಿ ಯೇಸುವೆ ಎಂಬುದಾಗಿ ನಾವು ಕರೆಯುವ. ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ, ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ಬಾ ಬಾ ಯೇಸುವೇ, ಬಾ ಬಾ ದೇವನೇ, ಬಾ ಬಾ ಯೇಸುವೇ, ಬಾ ಬಾ ದೇವನೇ. ಹೌದು ಪ್ರಿಯರೇ, ಎಷ್ಟೋ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ನಾವು ನೋಡ್ತೇವೆ, ವಿವಾಹವಿಲ್ಲ, ಮದುವೆ ಆಗಲಿಲ್ಲ. ತಂದೆ ತಾಯಿಂದಿರಲಿ ನೋವು, ಅಯ್ಯೋ ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ನನ್ನ ಮಗನಿಗೆ ಮದುವೆ ಆಗಲಿಲ್ಲ, ಅಯ್ಯೋ ನನ್ನ ಮಗಳಿಗೆ ಒಂದು ಕೆಲಸ ಸಿಕ್ಕಲಿಲ್ಲ, ಅಯ್ಯೋ ನನ್ನ ಮಗಳಿಗೆ ಒಂದು ಮಗು ಆಗಲಿಲ್ಲ, ಅಯ್ಯೋ ನನ್ನ ಮಗಳ ಜೀವನದಲ್ಲಿ ಸಂತೋಷವಿಲ್ಲ, ಅಯ್ಯೋ ಅಯ್ಯೋ ನನ್ನ ಮಕ್ಕಳ ಮೊಮ್ಮಕ್ಕಳ ಜೀವನದಲ್ಲಿ ಸಂತೋಷವಿಲ್ಲ, ಅಯ್ಯೋ ಅಯ್ಯೋ ಎಂದು ಕೂಗಿ ಕರೆದು ಪ್ರಾರ್ಥಿಸುತ್ತಿರುವಂತಹ ಎಷ್ಟು ಜನ ಮಕ್ಕಳು. ಮನಸ್ತಾಪದಿಂದ ತುಂಬಿರುವ ಎಲ್ಲ ಮನಸ್ಸುಗಳನ್ನ ಮಾರ್ಪಡಿಸಲು ಯೇಸುವನ್ನ ಕರೆಯೋಣ ಪ್ರಿಯರೇ, ಮನದಾಳದಿಂದ ನಾವು ಕರೆಯೋಣ ಪ್ರಿಯರೇ. ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ, ಇಂದು ಯೇಸು ನಿನ್ನ ಗಾಯಗಳನ್ನು ತೆಗೆದು ಹಾಕುವಂತಹ ಸಮಯ. ನಿನ್ನ ನೋವುಗಳನ್ನು ಸಮರ್ಪಿಸಿಕೊಂಡಿದ್ದೆ ಆದರೆ, ನಿನ್ನ ಹೃದಯದ ವೇದನೆಗಳನ್ನು ಮನಪೂರ್ವಕವಾಗಿ ನಿನ್ನ ಸಮರ್ಪಿಸಿಕೊಂಡಿದ್ದೆ ಆದರೆ, ನಿನ್ನ ಯೇಸು ಇಂದು ನಿನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುವಂತಹ ಸಮಯ. ಸಮರ್ಪಿಸಿ ಕರುವಿಯ ಓ ನನ್ನ ಮಗನೇ, ಓ ನನ್ನ ಮಗಳೇ, ಓ ನನ್ನ ಸಹೋದರನೇ, ಓ ನನ್ನ ಸಹೋದರಿಯೇ, ಈ ರಾತ್ರಿ ಈ ಶಿಲುಬೆಯ ಆರಾಧನೆಯಲ್ಲಿ ಇಗೋ ನಿನ್ನ ಜೀವನದಲ್ಲಿ ಒಂದು ತೇಜಸ್ಸು, ಇಗೋ ನಿನ್ನ ಮನಸ್ಸಿನಲ್ಲಿರುವಂತಹ ಗಾಯಗಳೆಲ್ಲವೂ ಮರೆಯಾಗುವಂತಹ ಸಮಯ, ನಿನ್ನ ಬದುಕಿನಲ್ಲಿರುವಂತಹ ಹೋರಾಟಗಳೆಲ್ಲವೂ ನೀಗಿ ಹೋಗುವಂತಹ ಸಮಯ. ಹೌದು, ಗರ್ಜಿಸುವ ಸಿಂಹದಂತೆ ಸೈತಾನನು ನನ್ನ ಮನೆಯನ್ನು ಬೇಟೆಯಾಡುವಂತಹ ಈ ಕ್ಷಣದಲ್ಲಿ ಆ ಗರ್ಜಿಸುವ ಸಿಂಹದ ಬಾಯಿಯಲ್ಲಿರುವಂತಹ ಹಲ್ಲುಗಳು ಕಿತ್ತು ಹಾಕುವಂತಹ ಸಮಯ, ಆ ಸಿಂಹದ ಕೈಗಳಲ್ಲಿರುವಂತಹ ಉಗುರುಗಳನ್ನು ಕಿತ್ತು ಹಾಕುವಂತಹ ಸಮಯ. ನನ್ನ ಸಹೋದರನೇ ಸಹೋದರಿಯೇ, ಮನಪೂರ್ವಕವಾಗಿ ಯೇಸುವನ್ನು ಕರೆ. ಈಗ ಮನಪೂರ್ವಕವಾಗಿ ನೀನು ಕರೆ, ಯೇಸುವನ್ನು ಕರೆ. ನಿನ್ನ ಮಕ್ಕಳನ್ನ, ನಿನ್ನ ಪತ್ನಿಯನ್ನ, ನಿನ್ನ ಎತ್ತವರನ್ನ ಎಲ್ಲರನ್ನ ಸಮರ್ಪಿಸುತ್ತಾ ಕರೆ. ಒಬ್ಬೊಬ್ಬರಿಂದ ನಿನಗೆ ಆಗಿರುವಂತಹ ಗಾಯಗಳನ್ನ, ಒಬ್ಬರಿಂದ ಆಗಿರುವಂತಹ ವೇದನೆಗಳನ್ನ ನಿನ್ನ ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸು. ಯೇಸುವನ್ನು ಕರೆ. ನನ್ನ ಯೇಸುವೇ ನಾ ನಿನ್ನ ಕರೆಯುವೆ, 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 ನನ್ನ ದ್ವೇಷವಾನ ನಿನಗೆ ನೀಡುವೆ, ನನ್ನ ದ್ವೇಷವಾನ ನಿನಗೆ ನೀಡುವೆ, ನನ್ನ ದ್ವೇಷವಾನ ನಿನಗೆ ನೀಡುವೆ, ನನ್ನ ದ್ವೇಷವಾನ ನಿನಗೆ ನೀಡುವೆ, ನನ್ನ ಕಣ್ಣೀರಾನ ನಿನಗೆ ನೀಡುವೆ, ನನ್ನ ಕಣ್ಣೀರಾನ ನಿನಗೆ ನೀಡುವೆ. ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಾ ನಿನಗೆ ಅರ್ಪಿಪೆ. ಸರ್ವ ನನ್ನ ನೋವನ್ನು ನಾ
ನಿನಗೆ ಅರ್ಪಿಪೆ, ನನ್ನ ವೇದನೆನ ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ಮನೆಯನ್ನು ನಿನಗೆ ಅರ್ಪಿಪೆ, ನನ್ನ ಪತಿಯನ್ನು ನಿನಗೆ ಅರ್ಪಿಪೆ, ನನ್ನ ಪತ್ನಿಯ ನಿನಗೆ ಅರ್ಪಿಪೆ, ನನ್ನ ಮಕ್ಕಳ ನಿನಗೆ ಅರ್ಪಿಪೆ, ನನ್ನ ಗಾಯವಾನ ನಿನಗೆ ಅರ್ಪಿಪೆ, ನನ್ನ ಬದುಕನು ನಾ ನಿನಗೆ ಅರ್ಪಿಪೆ, ನನ್ನ ಚಿಂತೆಯಾನ ನಿನಗೆ ಅರ್ಪಿಪೆ, ನನ್ನ ರೋಗವ ನಾ ನಿನಗೆ ಅರ್ಪಿಪೆ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಮೌನವಾಗಿ ಸಮರ್ಪಿಸಿಕೊಳ್ಳುವ. ಪ್ರಿಯರೇ, ನಿಮ್ಮೆಲ್ಲ ಭಾರಗಳನ್ನ, ವೇದನೆಗಳನ್ನ, ಕಣ್ಣೀರನ್ನ, ಜೀವನವನ್ನ, ಮನೆಯನ್ನ, ಬದುಕನ್ನ, ಚಿಂತೆಯನ್ನ, ರೋಗವನ್ನ, ಆಂತರಿಕ ಗಾಯವನ್ನ, ನಿನ್ನ ಗಂಡನನ್ನ, ನಿನ್ನ ಹೆಂಡತಿಯನ್ನ, ಮಕ್ಕಳನ್ನ, ಒಡ ಹುಟ್ಟಿದವರನ್ನ, ಅತ್ತೆ ಸೊಸೆ ಮೈದನ ನಾದಿನಿ ಎಲ್ಲರನ್ನ ಸಮರ್ಪಿಸಿಕೊಳ್ಳಿ. ಮೌನವಾಗಿ ಸಮರ್ಪಿಸಿಕೊಳ್ಳಿ. ಒಂದು ನಿಮಿಷ ನಾವೆಲ್ಲರೂ ಮೌನವಾಗುವ. ಎಲ್ಲರೂ ಮೌನವಾಗಿ ನಾವು ಮೌನವಾಗುವ. ಮೌನವಾಗಿ ಪ್ರಾರ್ಥಿಸಿ. ಏಕಾಂಗಿಯಾಗಿ ನಿಮ್ಮ ಮನಸ್ಸನ್ನು ತೆರೆದು ಪ್ರಾರ್ಥಿಸಿ. ಪ್ರಾರ್ಥಿಸಿಬೇಡಿ. ಮೌನ ಮನದ ಪ್ರಾರ್ಥನೆಯಾಗಲಿ. ನಿಮ್ಮ ಮನಸ್ಸಿನಲ್ಲಿ ಹೃದಯಂತರಾಳದಿಂದ ಪ್ರಾರ್ಥಿಸಿರಿ ಪ್ರಿಯರೇ.
ಸಮರ್ಪಿಸುವ. ಸಮರ್ಪಿಸಿರಿ ಪ್ರಿಯರೇ. ಸುಂದರವಾದ ಗಳಿಗೆ, ನಿನ್ನ ಮನಸ್ಸನ್ನ ಪ್ರಭುವಿನ ಮುಂದೆ ತೆರೆಯುವಂತಹ ಗಳಿಗೆ. ಸಮರ್ಪಿಸಿಕೊ. ನನ್ನ ನೋವನು ನಿನಗೆ ಅರ್ಪಿಪೆ, ನನ್ನ ವೇದನೆ ನಿನಗೆ ಅರ್ಪಿಪೆ. ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನವನ್ನು ನಿನಗೆ ಅರ್ಪಿಪೆ. ಬಾಬಾ ಯೇಸುವೇ, ಬಾಬಾ ದೇವರೇ, ನನ್ನ ಮನೆಯನ್ನು ನಿನಗೆ ಅರ್ಪಿಪೆ, ನನ್ನ ಪತಿಯನ್ನು ನಿನಗೆ ಅರ್ಪಿಪೆ, ನನ್ನ ಪತ್ನಿಯಾನ ನಿನಗೆ ಅರ್ಪಿಪೆ, ನನ್ನ ಮಕ್ಕಳಾನ ನಿನಗೆ ಅರ್ಪಿಪೆ, ನನ್ನ ಬದುಕನು ನಾ ನಿನಗೆ ಅರ್ಪಿಪೆ, ನನ್ನ ಗಾಯವಾನ ನಿನಗೆ ಅರ್ಪಿಪೆ, ಬಾಬಾ ಯೇಸುವೇ, ಬಾಬಾ ದೇವನೇ, ಬಾಬಾ ಯೇಸುವೇ, ಬಾಬಾ ದೇವನೇ. ಹೌದು ಪ್ರಿಯರೇ, ಯೋಹಾನನ ಪುಸ್ತಕ 8ನೇ ಅಧ್ಯಾಯ 32ನೇ ವಾಕ್ಯ. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವಾತಂತ್ರ್ಯರು. ನಮಗೆ ಸ್ವಾತಂತ್ರ್ಯವನ್ನು ಕೊಡುವವರು ಬೇರೆ ಯಾರು ಅಲ್ಲ ಪ್ರಿಯರೇ, ಯೇಸು ಸ್ವಾಮಿ. ಪುತ್ರರು ನಮಗೆ ಸ್ವಾತಂತ್ರ್ಯವನ್ನು ನೀಡಿದರೆ ನಾವು ನಿಜವಾಗಿಯೂ ಸ್ವಾತಂತ್ರ್ಯರು. ಈ ರಾತ್ರಿ ನಿನ್ನ ರಕ್ಷಕರಾಗಿರುವ ಪ್ರಭು ಯೇಸು, ನನ್ನ ರಕ್ಷಕರಾಗಿರುವ ಪ್ರಭು ಯೇಸು ಎಲ್ಲ ಭಾರ ಗಾಯಗಳಿಂದ ನಮಗೆ ಸ್ವತಂತ್ರವನ್ನು ಕೊಡುತ್ತಾರೆಂಬ ವಿಶ್ವಾಸದಲ್ಲಿ ಪ್ರಭುವನ್ನು ಅರಸೋಣ. ಎಲ್ಲರೂ ಅರಸೋಣ, ಎಲ್ಲರೂ ಸ್ತುತಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ,
ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. Regarde Casmia Jesus, 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 Vandantu Casmia Jesus, Vandantu Casmia Jesus, Vandantu Casmia Jesus, Vandantu Casmia Jesus, Aradhanatu Casmia Jesus, Aradhantu 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 Casmia Jesus, Abba Bapa, Abba Bapa, Abba Bapa, Abba Bapa, Abba Bapa, Abba Bapa, Abba Tandi, Abba Tandi, Abba Bapa, Abba Bapa, Abba Tandi, Abba Tandi, Abba Bapa, Abba Bapa, Abba Tandi, Abba Tandi, Abba Tandi, Abba Tandi. हे पवित्रात्मरे, हे पवित्रात्मरे, हे पवित्रात्म्या, हे पवित्रात्म्या, हे पवित्रात्मरे, हे पवित्रात्मरे, हे पवित्रात्म्या, हे पवित्रात्म्या, ओ पवित्रात्मरे, ओ पवित्रात्मरे, ओ पवित्रात्मरे, ओ पवित्रात्मरे, हे पवित्रात्म्या, हे पवित्रात्म्या, अबा बपा, अबा बपा, अपा तंदी, अपा तंदी, अबा बपा, अबा बपा, अबा बपा, अबा बपा. Hallelujah, 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 hallelujah. Ala shali ala mialia, ala shali ala mialia, ala shali ala mialia, ala shali ala mialia, ala shali ala mialia. Ala shali ala mialia, ala shali ala mialia, ala shali ala mialia, ala shali ala mialia, ala shali ala mialia. Sharubi aliani astraliani alia, 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 sharubi aliani astraliani alia. Ruha, 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 Ruha. Yeswe, Yeswe, Jesus, Jesus,
ಯೇಸುವೇ ಯೇಸುವೇ ಜೇಸು ಜೇಸು ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೀವೆಲ್ಲರೂ ಸಮರ್ಪಿಸಿಕೊಳ್ಳುತ್ತಾ ನಾವೆಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನದ ಪ್ರಾರ್ಥನೆಯನ್ನು ಹೇಳೋಣ. ದೇವರು ಕೊಟ್ಟಂತಹ ವಾಗ್ದಾನಗಳು ಪ್ರಿಯರೇ ನಾವು ಹೇಳುವಂಥದ್ದು ಮನುಷ್ಯ ಕೊಟ್ಟಂಥದ್ದಲ್ಲ. ಈಗ ನಾವು ಪ್ರಾರ್ಥಿಸುವಂಥದ್ದು ಮನುಷ್ಯ ಬರೆದದ್ದಲ್ಲ, ಮನುಷ್ಯ ಪ್ರೇರಣೆ ಅಲ್ಲ, ದೈವ ಪ್ರೇರಣೆ. ದೇವರೇ ಸ್ವತಃ ವಾಗ್ದಾನ ಮಾಡಿದ ವಾಗ್ದಾನ ಪ್ರಾರ್ಥನೆ. ಪ್ರಿಯರೇ, ಈ ವಾಗ್ದಾನದ ಪ್ರಾರ್ಥನೆಯನ್ನು ದಿನಪ್ರತಿ ಒಂದು 10 ಸಾರಿ ಸಾಧ್ಯವಾದಷ್ಟರ ಮಟ್ಟಿಗೆ ನಿಮ್ಮ ಜೀವನದ ಜಿಗುಪ್ಸೆಯ ಸಮಯದಲ್ಲಿ ಹೇಳಿರಿ. ಹೋರಾಟವಿರಲಿ, ಬಂಧನವಿರಲಿ, ಸಮಸ್ಯೆ ಇರಲಿ, ಕಣ್ಣೀರಿರಲಿ, ದುಃಖವಿರಲಿ, ಈ ವಾಗ್ದಾನ ಪ್ರಾರ್ಥನೆಗೆ ನಿಮ್ಮ ಎಲ್ಲ ಭಿನ್ನಗಳನ್ನು ಸಮರ್ಪಿಸಿ ಹೇಳಿ ಪ್ರಿಯರೇ, ಅದ್ಭುತಗಳನ್ನು ನೀವು ಕಾಣುವಿರಿ. ಪ್ರಿಯರೇ, ವಾಗ್ದಾನದ ಪ್ರಾರ್ಥನೆ ಹೇಳುವುದಕ್ಕೆ ಮುಂಚಿತವಾಗಿ ನಾವೆಲ್ಲ ಕುಟುಂಬಗಳನ್ನು ಮತ್ತೊಂದು ಆವತ್ತಿ ನಾವು ಸಮರ್ಪಿಸಿಕೊಳ್ಳೋಣ. ವಿಶ್ವದಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು, ನೋವಿನಲ್ಲಿರುವ ಕುಟುಂಬವನ್ನ, ವೇದನೆಯಲ್ಲಿರುವ ಕುಟುಂಬವನ್ನ, ಕಣ್ಣೀರಿನಲ್ಲಿರುವಂತಹ ಕುಟುಂಬವನ್ನ, ಗಾಯಗಳಲ್ಲಿರುವಂತಹ ಕುಟುಂಬವನ್ನ ಎಲ್ಲರನ್ನ ಸಮರ್ಪಿಸಿಕೊಳ್ಳೋಣ. ಅದು ಪ್ರಿಯರೇ, ನಿಮ್ಮ ಸ್ಕ್ರೀನ್ನಲ್ಲಿರುವಂತಹ ಪ್ರಾರ್ಥನೆಯನ್ನು ದಯವಿಟ್ಟು ಓದಿರಿ. ಸಂಪೂರ್ಣವಾಗಿ ಆ ಪ್ರಾರ್ಥನೆಯನ್ನ, ಹೌದು, ಏಕೆಂದರೆ ಯೇಸುವೇ ನಮಗೆ ನಿಜವಾದಂತಹ ಕೃಪೆಯನ್ನು ಕರುಣಿಸುವುದು, ನಮಗೆ ಸ್ವಾತಂತ್ರ್ಯವನ್ನ, ಬಿಡುಗಡೆಯನ್ನ, ಯೇಸುವೇ ನಮಗೆ ಸ್ವಾತಂತ್ರ್ಯವನ್ನ, ಬಿಡುಗಡೆಯನ್ನು ಕೊಡದ ಹೊರತು ಯಾರು ತಾನೇ ನಮಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿಯ ನಮಗೆ ಬಿಡುಗಡೆಯನ್ನು ಕೊಡದ ಹೊರತು ಮತ್ತಾರಿಂದ ನಮಗೆ ಬಿಡುಗಡೆಯನ್ನು ಕೊಡಲು ಸಾಧ್ಯ? ಯೇಸುವೇ ಅಲ್ಲವೇ ನಮಗೆ ಸ್ವಾಮಿ, ನಮಗೆ ತಂದೆ, ನಮಗೆ ತಾಯಿ, ನಮಗೆಲ್ಲವೂ ರಕ್ಷೆಯು ಅವರೇ ಆಗಿದ್ದಾರೆ ಅಲ್ವೇ? ಯೇಸುವನ್ನು ಕರೆಯುವ. ಯೇಸುವೇ, ನಿಮ್ಮ ಸಹಾಯ ಹಸ್ತ ನಮ್ಮ ಮೇಲೆ ಚಾಚಿರಿ. ಯೇಸುವೇ, ಕರುಣೆ ತೋರಿರಿ. ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ. ಓ ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ಕರುಣೆಯ ಪ್ರಾರ್ಥನೆಯನ್ನ ನಾವೆಲ್ಲರೂ ವಿಶ್ವಾಸದಲ್ಲಿ ಹೇಳುವಾಗ ಎಲ್ಲ ಕುಟುಂಬಗಳನ್ನ, ಹಾಗೆಯೇ ನಮ್ಮ ಕುಟುಂಬಗಳನ್ನ, ವೈಯಕ್ತಿಕವಾಗಿರುವ ನಮ್ಮ ಕುಟುಂಬಗಳನ್ನ, ನಮ್ಮ ಕುಟುಂಬದ ಎಲ್ಲ ಹೋರಾಟಗಳನ್ನ ಸಮರ್ಪಿಸಿಕೊಡುತ್ತಾ, ಯೇಸುವಿಗೆ ಸಮರ್ಪಿಸಿಕೊಡುತ್ತಾ ನಾವು ಪ್ರಾರ್ಥಿಸುವ. ಹೌದು ಪ್ರಿಯರೇ, ಈ ವಾಗ್ದಾನದ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ. ಈ ವಾಗ್ದಾನದ ಪ್ರಾರ್ಥನೆ ನಮಗೆ ಹೊಸ ಜೀವವನ್ನು ಕೊಡುತ್ತದೆ. ಎಲ್ಲರೂ ವಿಶ್ವಾಸದಿಂದ, ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ನಿರಂತರ ಸಹಾಯಕ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನ, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ವಿಶ್ವಾಸದಲ್ಲಿ ಇರೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ಪೂಜೆ ತಾಯಿ ಮಾತೆಯವರ ಕರೆಗಳಿಗೆ ನಾವು ಸಮರ್ಪಿಸಿಕೊಡುತ್ತಾ ಅಮ್ಮ ನನಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಹೇಳೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನ, ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ನಾವೆಲ್ಲರೂ ಪ್ರಾರ್ಥಿಸಬೇಕು. ಪ್ರಿಯರೇ, ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಹಾಗೆಯೇ ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಾಗಿ ಪ್ರಾರ್ಥಿಸಿ. ಪ್ರಿಯರೇ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನು ನಡೆಸಲು ನನಗೆ ಶಕ್ತಿ ಬೇಕು, ದೈಹಿಕವಾಗಿ ಬಲ ಬೇಕು, ಪವಿತ್ರ ಆತ್ಮರ ಕೃಪೆ ಬೇಕು. ದಯವಿಟ್ಟು ಈ ಶುಶ್ರೂಷೆಯನ್ನು ನಡೆಸಲು ಯಾವ ಹೋರಾಟಗಳು ನನ್ನ ಮುಂದೆ ಬೆಟ್ಟದಂತ ಹೋರಾಟಗಳು ಬಂದರೂ ಸಹ ಈ ಶುಶ್ರೂಷೆಯನ್ನು ಬಿಡದೆ ನಡೆಸಲು ಪ್ರಾರ್ಥಿಸಿರಿ. ಹೌದು, ಈ ಶುಶ್ರೂಷೆಯನ್ನ ಮೊಟಕುಗೊಳಿಸಬೇಕೆಂಬುದಾಗಿ ಸೈತಾನನ ಹೋರಾಟ ಅತಿ ದೊಡ್ಡ ಹೆಜ್ಜೆಯಾಗಿದೆ. ಅದರಿಂದ ದಯವಿಟ್ಟು ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಒಂದು ದಿನಕ್ಕೆ ಸಾಧ್ಯವಾದರೆ ಒಂದು ಜಪಸರ, ಇಲ್ಲದಿದ್ದರೆ 10 ಮಣಿಗಳ ಒಂದು ಜಪಸರ. ದಯವಿಟ್ಟು ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿರಿ. 10 ನಮೋ ಮರಿ, ಒಂದು ಪರಲೋಕದಲ್ಲಿರುವ 10 ನಮೋ ಮರಿಯ ಪ್ರಾರ್ಥನೆಯನ್ನ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಅದು ಸಾಧ್ಯವಾಗಲಿಲ್ಲದಾದ್ರೆ ಒಂದು ಪರಲೋಕವಂತರ 3 ನಮೋ ಮರಿಯ ಪ್ರಾರ್ಥನೆ, ಒಂದು ಅಂಶಬಪ್ಪ 10 ನಮಾನ್ ಮರಿಯ. ಅದು ಸಾಧ್ಯವಾಗಲಿಲ್ಲ ಅಂದ್ರೆ ಒಂದು ಅಂಶಬಪ್ಪ 3 ನಮನ್ ಮರಿಯ ಪ್ರಾರ್ಥನೆಯನ್ನಾದರೂ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ದಯವಿಟ್ಟು ಪ್ರಾರ್ಥಿಸಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ಲಕ್ಷಾಂತರ ಜನರಿಗೆ ಈ ಸಂದೇಶ ಹೋಗುವಾಗ ಆತ್ಮಗಳ ರಕ್ಷಣೆಯ ಕಾರಣ ಸೈತಾನನ ಹೋರಾಟ ಹೆಚ್ಚಾಗ್ತದೆ. ಪರಿಸರದಲ್ಲಿ, ಕುಟುಂಬಗಳಲ್ಲಿ, ಮನೆಯಲ್ಲಿ, ಹೆಂಡತಿ ಮಕ್ಕಳು, ಹೀಗೆ ಯಾರ ಮುಖಾಂತರವಾಗಿ ಹೋರಾಟಗಳು ಹೆಚ್ಚಾಗಬಹುದು. ಸೊ ಈ ಶುಶ್ರೂಷೆಯನ್ನು ಮೊಟಕುಗೊಳಿಸುವುದಕ್ಕಾಗಿ ಹಾಗೆ ಪ್ರಾರ್ಥಿಸಿ. ಹಾಗೆ ಎಲ್ಲ ಶುಶ್ರೂಷೆಗಳಿಗಾಗಿ, ಪ್ರತಿಯೊಬ್ಬರ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ. ಸೊ ಮರಿಯರೇ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಹಾಗೂ ನಿಮ್ಮ ಸೇವಕನಾಗಿರುವ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ದಯಾಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ನಿಮ್ಮ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಈ ಆರಾಧನೆಗಳನ್ನ 3:30 ಗಂಟೆಯ ಅಡೋರೇಷನ್ ದೇವರ ವಾಕ್ಯ ವಿಧಿಯನ್ನ ದಯವಿಟ್ಟು ಶೇರ್ ಮಾಡಿ. 3 ಗಂಟೆಗೆ ಜಪಸರವೂ ಇದೆ, 7 ಗಂಟೆಗೆ ಜಪಸರ, ಕರ್ಣೀಯ ಜಪಸರ ಹಾಗೂ ಜಪಸರ 2 ಇದೆ. ಸಾಧ್ಯವಾದರೆ ಅದರಲ್ಲಿ ನೀವು ಭಾಗವಹಿಸಬಹುದು. ಯಾಕೆಂದ್ರೆ ನನಗೆ ಗೊತ್ತುಂಟು ಈ ನೆಟ್ ಪ್ಯಾಕ್ ಕಷ್ಟ ಆಗ್ತದೆ ಅಂತೇಳಿ. ಅದರಿಂದ ನೀವು ಜಪಸರಕ್ಕೆ ಬರದೇ ಹೋದ್ರು ಅಥವಾ ನೀವು ಕರ್ಣೀಯ ಜಪಸರಕ್ಕೆ ಬರಲಿಕ್ಕೆ ಅಸಾಧ್ಯ ಆದರೂ ಸಹ ನೀವು ದೇವರ ವಾಕ್ಯವನ್ನು 3:30 ಗಂಟೆಗೆ ಮರೆಯಬೇಡಿ, ಹಾಗೂ ರಾತ್ರಿ 9 ಗಂಟೆಗೆ ನೀವು ಮರೆಯಬೇಡಿ. ಹಾಗೂ ನಿಮ್ಮೆಲ್ಲ ಸ್ನೇಹಿತರು, ಎಲ್ಲ ಮಿತ್ರರು ಎಲ್ಲರಿಗೂ ಸಹ ಅದನ್ನು ಸಮರ್ಪಿಸಿ. ನೆಟ್ ಪ್ಯಾಕ್ ಬಗ್ಗೆ ಯೋಚನೆ ಮಾಡಬೇಡಿ, ದೇವರು ನಿಮಗೆ ತುಂಬಿ ಕೊಡ್ತಾರೆ. ಯಾಕೆಂದ್ರೆ ನೀವು ಆಲಿಸುವುದು ದೇವರ ವಾಕ್ಯವನ್ನು. ನಿಮ್ಮ ಕೈಯಲ್ಲಿರುವಂತಹ ಹಣವನ್ನ, ನಿಮ್ಮ ಕೈಯಲ್ಲಿರುವಂತಹ ಆಸ್ತಿಯಲ್ಲಿ ಬರೀ ಒಂದು ಚಿಕ್ಕ ಪೈಸೆಯನ್ನ ದೇವರ ವಾಕ್ಯಕ್ಕಾಗಿ ನೀವು ನೆಟ್ಗಾಗಿ ಉಪಯೋಗಿಸ್ತೀರಿ ಎಂಬುದಾದರೆ ನೀವೆಷ್ಟು ಭಾಗ್ಯವಂತರಾಗಿರ್ತೀರಿ ಅನ್ನೋದು ಚಿಂತಿಸಿ. ಹೋಟೆಲ್ಗೆ ಹೋಗಿ ತಿಂದು ಬಿಡ್ತೇವೆ, ಒಂದು ದೋಸೆ ತಿಂದರೆ 50 ರೂಪಾಯಿ, 100 ರೂಪಾಯಿ. ಒಂದು ಪಾರ್ಕಿಗೆ ಸುತ್ತಲಿಕ್ಕೆ ಹೋದ್ರೆ 300 ರೂಪಾಯಿ, 400 ರೂಪಾಯಿ ಖರ್ಚು ಮಾಡ್ತೇವೆ ತಿನ್ನುವುದಕ್ಕೆ. ಹೀಗಿರುವಾಗ ನಿಮ್ಮ ನೆಟ್ ಪ್ಯಾಕ್, ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ನೀವು ಉಪಯೋಗಿಸುವಂತಹ ನೆಟ್ ಪ್ಯಾಕ್ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ, ನಿಮಗೆ ಆಶೀರ್ವಾದವನ್ನು ಕೊಡುತ್ತದೆ, ಶಾಂತಿ ಸಮಾಧಾನವನ್ನು ಕೊಡುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲಿಮೆಯ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪುತ್ರರೊಡಗೂಡಿ ಹರಸೆ ಬರುತ್ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ
ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಪರಿಣಾಮದಲ್ಲಿ ಆಮೇಲೆ. ಮೇ ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ಗುಡ್ ನೈಟ್. ಮರೆಯಬೇಡಿ, ನನಗಾಗಿ ಶುಶ್ರೂಷೆಗಾಗಿ ಪ್ರಾರ್ಥಿಸುವುದಕ್ಕೆ ಒಂದು ಪರಲೋಕ 10 ನಮೋ ಮರಿಯ, ಅಂದರೆ ವಿಶ್ವಾಸದಲ್ಲಿ ಒಂದು ಪರಲೋಕ ಮಂತ್ರ 3 ನಮೋ ಮರಿಯ, ಒಂದು ಅಂಶವಪ್ಪ 3 ನಮೋ ಮರಿಯ. ದಯವಿಟ್ಟು ಇದೇ ನಿಮ್ಮಿಂದ ನಾನು ಆಶಿಸುವಂತಹ ಬಳುವಳಿ. ಮೇ ಗಾಡ್ ಬ್ಲೆಸ್ ಯು.